ಇವತ್ತು ನಾನು ಈ ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಇಂದ 2 ಪಾಠವನ್ನು ಕಲಿತಿದ್ದೇನೆ. ನಾವೆಲ್ಲರೂ ಆ ಪಾಠವನ್ನು ಇವತ್ತು ಕಲಿತಿದ್ದೇವೆ. ಕಲಿಯದವರು ಕಲಿಬೇಕಾಗಿದೆ. ಮೊದಲ ಪಾಠ, ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ನಮಗೆ ಬೇಕಾದಷ್ಟು ಟೈಮ್ ಇದೆ ಅಂತ. ನಮಗೆ ಬೇಕಾದಷ್ಟು ಟೈಮ್ ಇದೆ, ವೈಕಲ ಯಾವುದಕ್ಕೂ ಕೂಡ ಅರ್ಜೆಂಟ್ ಮಾಡ್ಲಿಕ್ಕಿಲ್ಲ, ಬೇಕಾದಷ್ಟು ಟೈಮ್ ಇದೆ. ಆ ಕೆಲಸ ಮಾಡಬೇಕಾದ್ರೆ ಟೈಮ್ ಬರಲಿ, ಪರ್ಫೆಕ್ಟ್ ಟೈಮ್ ಇನ್ನೂ ಕೂಡ ಬರಲಿಲ್ಲ. ಲೆಟ್ ಅಸ್ ವೇಟ್ ಫಾರ್ ದ ರೈಟ್ ಟೈಮ್, ಪರ್ಫೆಕ್ಟ್ ಟೈಮ್. ಆ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿದೆ. ಆದರೆ ನಿಜವಾದ ವಿಷಯ ಏನಂದ್ರೆ, ಯಾರತ್ರ ಕೂಡ ಇವತ್ತು ಟೈಮ್ ಇಲ್ಲ. ಟೈಮ್ ಇಸ್ ವೆರಿ ಶಾರ್ಟ್. ಇವತ್ತು ನಾವು ಇಲ್ಲಿದ್ದೇವೆ, ನಾಳೆ ನಾವು ಇದ್ದೇವಾ ಇಲ್ವಾ ಅಂತ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರಿಗೆ ನಾವು ಪ್ರತಿಯೊಬ್ಬರು ದಿನಕ್ಕೆ ಒಂದು 7 ರಿಂದ 8 ಗಂಟೆ ಮಲಗ್ತೇವೆ, ಹೌದಾ? ಎಲ್ರು 7 ರಿಂದ 8 ಗಂಟೆ ಮಲಗ್ತೇವೆ. ಅಂದ್ರೆ 24 ಗಂಟೆ ನಮಗೆ ಎಲ್ರಿಗೂ ಇದೆ, ಅದರಲ್ಲಿ 8 ಗಂಟೆ ನಾವು ಮಲಗ್ತೇವೆ. 70 ವರ್ಷ ಆದಲ್ಲಿ ಸುಮಾರು 23 ವರ್ಷಗಳು ನಮ್ದು ನಿದ್ದೆಯಲ್ಲಿಯೇ ಹೋಗ್ತವೆ. ನಾವು ಮಲಗಿಯೇ 23 ವರ್ಷಗಳನ್ನ ಕಳ್ಕೊಳ್ತೇವೆ. ಬಾಕಿ ಉಳಿದ ಕೆಲವು ವರ್ಷಗಳು ನಮ್ಮ ದೈನಂದಿನ ಕರ್ಮಾಚಾರಗಳು, ಏನು ಕ್ರಿಯೆಗಳು, ಟ್ರಾವೆಲ್, ಗಾಸಿಪ್ ಮಾಡುವುದು, ಬೇರೆಯವರ ಬಗ್ಗೆ ಮಾತಾಡುವುದು, ನೆಗೆಟಿವಿಟಿ ಸ್ಪ್ರೆಡ್ ಮಾಡುವುದು, ಇದರಲ್ಲಿ ಇನ್ನಷ್ಟು ವರ್ಷ ಹೋಗಿ ನಿಜವಾಗಿ ನಮಗೆ 70 ವರ್ಷ ಬದುಕಿದಲ್ಲಿ ಸಿಗುವುದು ಕೇವಲ 15 ವರ್ಷ ಮಾತ್ರ. ಬೇಕಾದ್ರೆ ಯೋಚನೆ ಮಾಡಿ ನೋಡಿ. ಯಾರು ನಮಗೆ ಇನ್ನೂ ಕೂಡ ಪರ್ಫೆಕ್ಟ್ ಟೈಮ್ ಬರಲಿಲ್ಲ, ಆ ಟೈಮಿಗೆ ವೆಯ್ಟ್ ಮಾಡ್ತೇನೆ, ವೆಯ್ಟ್ ಮಾಡಿ ಆದ ನಂತರ ಒಳ್ಳೆಯ ಕೆಲಸ ಮಾಡ್ತೇನೆ ಎಂಬ ಯೋಚನೆ ಯಾರತ್ರ ಬರ್ತದ, ನಾನು ಸತ್ಯ ಹೇಳ್ತೇನೆ, ಆ ಒಳ್ಳೆಯ ಟೈಮ್, ಪರ್ಫೆಕ್ಟ್ ಟೈಮ್ ಜೀವನದಲ್ಲಿ ಬರುವುದೇ ಇಲ್ಲ. ಒಂದು ವೇಳೆ ಪರ್ಫೆಕ್ಟ್ ಟೈಮ್ ಇದೆ ಎಂದಾದರೆ ಅದು ಈಗ, ನೌ ಇವತ್ತು. ನಾಳೆ ಮಾಡುವ ಕೆಲಸವನ್ನ ಇವತ್ತು ಮಾಡುವ ಕೆಲಸವನ್ನ ಈಗಲೇ ಮಾಡುವಂತಹ ಒಂದು ಮನಸ್ಥಿತಿ ನಮಗೆ ಇದ್ರೆ ಈ ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಾಗೆ ನಮಗೆ ಯಶಸ್ವಿ ಕಾಣಬಹುದು. 1,000 ಕೋಟಿಗಾಗಿ ಅವರು 50 ವರ್ಷ ವೇಟ್ ಮಾಡಲಿಲ್ಲ, 32 ವರ್ಷಗಳಲ್ಲಿ. ಯಾಕೆಂದ್ರೆ ಮೈನಾರಿಟಿ ಬ್ಯಾಂಕ್ ಆಗಿ ಇದೊಂದು ದೊಡ್ಡ ಸಾಧನೆ. ಅವರಿಂದ ಈ ಒಂದು ದೊಡ್ಡ ಪಾಠ ನಾವು ಕಲ್ತಿದ್ದೇವೆ. ಟೈಮಲ್ಲಿ, ಯಾವ ಟೈಮಲ್ಲಿ ಏನು ಮಾಡಬೇಕು, ವೇಟ್ ಮಾಡಬಾರದು. 2ನೇ ಪಾಠ, ನಾವೆಲ್ಲರೂ ದಯಮಾಡಿ ಒಂದು ಗಳಿಗೆ ದಯವಿಟ್ಟು ಗಮನಿಸಿ ಕೇಳಿ. ಜಪಾನಿನಲ್ಲಿ ಒಂದು ಮೀನಿದೆ. ಮೀನು ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಮತ್ತು ಬಹಳ ಪಾಪ್ಯುಲರ್ ಮೀನು. ಆ ಮೀನಿನ ಹೆಸರು ಕೈ, KAI. ಆ ಮೀನು ಹುಟ್ಟುವಾಗ 1.2 ಸೆಂಟಿಮೀಟರ್ ಇರ್ತದೆ, 1.2 ಇಂಚಸ್ ಇರ್ತದೆ ಹುಟ್ಟುವಾಗ. ಅದನ್ನ ಅಕ್ವೇರಿಯಂ ಅಲ್ಲಿ ಹಾಕಿದ್ರೆ ಅದರ ಜೀವನ ಅವಧಿಯಲ್ಲಿ, ಅಂದ್ರೆ 5 ವರ್ಷಗಳ ಕಾಲ ಬದುಕಿದ್ರೆ ಅದು 2.5 ಇಂಚಾಗಿ ಮ್ಯಾಕ್ಸಿಮಮ್ ಅಷ್ಟೇ ದೊಡ್ಡದಾಗ್ತದೆ ಅದರ ಸೈಜ್. ಅದೇ ಮೀನು ಒಂದು ಟ್ಯಾಂಕ್ ಅಲ್ಲಿ ಹಾಕಿದ್ರೆ, ದೊಡ್ಡ ಟ್ಯಾಂಕ್ ಅಲ್ಲಿ ಹಾಕಿದ್ರೆ, ಈ 1.2 ಇಂಚಸ್ ಹುಟ್ಟಿದ ಮೀನು ಆ ಟ್ಯಾಂಕ್ ಅಲ್ಲಿ ಹಾಕಿದ್ರೆ 5 ವರ್ಷದಲ್ಲಿ 6 ಇಂಚಿನ ತನಕ ಬೆಳೀತದೆ. 6 ಇಂಚಿನ ತನಕ ಬೆಳೀತದೆ. ಅದೇ ಮೀನು 1.2 ಇಂಚಿನ ಅದೇ ಮೀನು ಸಣ್ಣ ಪಾಂಡ್ ಅಥವಾ ನದಿಯಲ್ಲಿ ಅದನ್ನ ಬೆಳೆಸಿದ್ರೆ 26 ಇಂಚಸ್ ಬೆಳೀತದೆ. 26. ಇದು ಜಪಾನಿನ ಮಹಾ ವಿಜ್ಞಾನಿಗಳಿಗೆ ಒಂದು ತಲೆನೋವಾಯಿತು. ಇದರ ರಹಸ್ಯ ಏನಂತ ಗೊತ್ತು ಮಾಡಲಿಕ್ಕೆ ಎಷ್ಟೋ ವರ್ಷಗಳು ಹೋದವು. ಸ್ಟಡೀಸ್, ಇನ್ವೆನ್ಷನ್, ಸಂಶೋಧನೆ ಏನೆಲ್ಲ ನಡೆಯಿತು. ಕೊನೆಗೆ ವಿಜ್ಞಾನಿಗಳು ಒಂದು ತೀರ್ಮಾನಕ್ಕೆ ಬಂದರು. ಆ ತೀರ್ಮಾನ ಇತ್ತೀಚೆಗೆ ಈ ಮಾರ್ಚ್ ಅಲ್ಲಿ ಪ್ರಕಟವಾಯಿತು. ಆ ಮಾರ್ಚ್ ಅಲ್ಲಿ ಪ್ರಕಟವಾದ ಆ ತೀರ್ಮಾನವನ್ನ ಒಂದೇ ಶಬ್ದದಲ್ಲಿ ನಾನು ಕನ್ನಡದಲ್ಲಿ ಅದನ್ನ ಹೇಳ್ತೇನೆ, ಗಮನ ಕೊಟ್ಟು ಕೇಳಿ. ಅವರ ಕನ್ಕ್ಲೂಷನ್ ನಲ್ಲಿ ಅವರು ಹೇಳಿದ್ದು, ನಿಮ್ಮ ಬೆಳವಣಿಗೆ ನಿಮ್ಮ ಚಿಂತನೆಯ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಬೆಳವಣಿಗೆ ಎಷ್ಟು ನೀವು ಸ್ವೀಕರಿಸುತ್ತೀರಾ ಅಷ್ಟೇ ನೀವು ಬೆಳೆಯುತ್ತೀರಿ. ನೋಡಿ, ಆ
1.2 ಇಂಚಿನ ಮೀನು ಆ ಅಕ್ವೇರಿಯಂ ಅಲ್ಲಿ ಕೇವಲ 2.3 ಇಂಚು ಮಾತ್ರ ಆಗ್ತದೆ. ಯಾಕೆಂದ್ರೆ ಅದರ ಚಿಂತನಾ ಶಕ್ತಿ ಅಷ್ಟೇ ಇರ್ತದೆ. ನಂತರ ಅದು ಟ್ಯಾಂಕರ್ ಅಲ್ಲಿ ದೊಡ್ಡದಾಗ್ತದೆ. ಯಾಕೆಂದ್ರೆ ಸ್ಪೇಸ್ ದೊಡ್ಡದಿದೆ, ಅದರ ಚಿಂತನೆ, ಅದರ ಬೆಳವಣಿಗೆ ಜಾಸ್ತಿ ಆಗ್ತದೆ. ನದಿಯಲ್ಲಿ ಅದರ ಚಿಂತನೆಗೆ ಲಿಮಿಟ್ ಇಲ್ಲ, 26 ಇಂಚು ಬೆಳೀತದೆ. ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತಾವು ಮೈನಾರಿಟಿ, ನಮ್ಮ ಲಿಮಿಟೇಷನ್ ಇಷ್ಟು ಮಾತ್ರ ಅಂತ ಒಂದು ವೇಳೆ ನಂಬಿಕೊಂಡ್ರೆ ಇನ್ನೂ ಕೂಡ 100 ಕೋಟಿಯಲ್ಲಿ ಇರ್ತಿತ್ತು. ಅವರ ಚಿಂತನೆ, ಅವರ ಲೀಡರ್ಶಿಪ್, ಅವರ ಇನಿಷಿಯೇಟಿವ್ ಇವತ್ತು ನಮಗೆ ಎಲ್ರಿಗೂ ಪ್ರೇರಣೆ. ಥಿಂಕ್ ಬಿಗ್, ದೊಡ್ಡದಾಗಿ ಯೋಚನೆ ಮಾಡುವ ನಾವು. ಮತ್ತು 1,000 ಕೋಟಿ ಇದು ಯಶಸ್ಸು ಅಲ್ಲ. ಯಾವ ದಿವಸ ನಾವು ಇದನ್ನ ಯಶಸ್ಸು ಅಂತ ನಮ್ಮ ಮನಸ್ಸಿಗೆ ನಾವು ತೆಗೆದುಕೊಳ್ತೇವಾ ಆ ದಿನ ನಮ್ಮ ಯಶಸ್ಸು ಅಲ್ಲ, ಆ ಒಂದು ಗ್ರೋತ್ ಕುಂಠಿತ ಆಗ್ತದೆ. ಇದು ಯಶಸ್ಸಲ್ಲ, ಕೇವಲ ಪ್ರಗತಿ. 1,000 ಕೋಟಿ ಪ್ರಗತಿ, 2,000 ಕೋಟಿ ಬಂದರೂ ಪ್ರಗತಿಯೇ. ಯಶಸ್ಸು ಅಂತ ಯಾರು ಕೂಡ ಯಾವತ್ತೂ ಕೂಡ ಕನಸು ಕಾಣುವುದು ಬೇಡ. ಯಶಸ್ಸು ಯಾವ ದಿವಸ ನಾವು ಹತ್ತಿರವಾಗಿ ಮುಟ್ತೇವೋ ಅದು ಕೊನೆ, ಅಲ್ಲಿಂದ ನಮ್ಮ ಪ್ರೋಗ್ರೆಸ್ ಸ್ಟಾಪ್ ಆಗ್ತದೆ. ಆದ್ರಿಂದ ಈ ಬ್ಯಾಂಕ್ ಕೂಡ ಯಶಸ್ಸು ಅಂತ ಪರಿಗಣಿಸದೆ ಪ್ರೋಗ್ರೆಸ್ ಅಂತ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತಾರವಾಗಿ ಬೆಳೆಯಲಿ ಅಂತ ಹೇಳ್ತೇನೆ. ಸಾಕಷ್ಟು ಜನ ಇಲ್ಲಿ ಮಹಿಳೆಯರಿದ್ದಾರೆ, ಮಹಿಳಾ ಸದಸ್ಯರಿದ್ದಾರೆ. ಒಂದೇ ಮಾತನ್ನ ಹೇಳ್ತೇನೆ, ನಾನು ಈಗಲೇ ಹೇಳಿದಂತೆ ಮೇಡಮ್ ಲಾವಣ್ಯನವರು ನಮಗೆಲ್ಲರಿಗೂ ಪ್ರೇರಣೆ, ನಮ್ಮ ಮಕ್ಕಳಿಗೂ ಪ್ರೇರಣೆ. ಯಾಕೆಂದ್ರೆ ಒಬ್ಬ ಗಂಡು ಯಶಸ್ವಿ ಆದ್ರೆ ಅವನ ಕುಟುಂಬ ಉದ್ಧಾರ ಆಗುತ್ತೆ, ಒಬ್ಬ ಮಹಿಳೆ ಯಶಸ್ವಿ ಆದ್ರೆ ಇಡೀ ಸಮಾಜ ಉದ್ಧಾರ ಆಗುತ್ತೆ. ಒನ್ಸ್ ಅಗೈನ್ ಕಂಗ್ರಾಚುಲೇಷನ್ಸ್.